ವೆಲ್ಕಮ್ ಟು ಮಂಜು ಕರ್ಣ ಬ್ಲಾಗರ್. ರೆಕಾರ್ಡ್ ಆಯ್ತಾ? ಹಾ, ಈಗ ರೆಕಾರ್ಡ್ ಆಯ್ತೈತೆ. ಇಲ್ಲ ಇಲ್ಲೇ ಓಡ್ತಾ ಕೆಳಗಡೆ ಓಡ್ತೈತೆ. ಇದು ನಮ್ಮ ಮೊದಲನೇ ವಿಡಿಯೋ. ಇವರೇ ನಮ್ಮ ಶ್ರೀಮತಿ ಅವರು, ಮಿಸಸ್ ಶ್ರುತಿ ಮಂಜುನಾಥ್ ಅವರು. ಕ್ಯಾಮ್ರಾ ಮುಂದೆ ಬರಕ್ ಸಿಕ್ಕಾಪಟ್ಟೆ ನಾಚಿಕೆ. ಫಿಲಮ್ ಹೀರೋಯಿನ್ ಆಗ್ಬೇಕಾಯ್ತು, ಮಿಸ್ ಆಗಿ ನಮ್ಗೆ ತಗ್ಲಾಕಬಿಟ್ಟಿದ್ದಾರೆ. ಇವರು ನಮ್ಮ ಪುಟಾಣಿ ಮಗಳು ಗುಂಡು ಅಂತ. ಇವಳಿಗಿಂದ ಹೆಸರಿಟ್ಟಿಲ್ಲ. ಹೆಸರಿಟ್ಟಾಗ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ಏನ್ ಹೆಸರು ಇಡ್ತೀನಿ ಏನು ಅಂತ. ಇದು ನಮ್ಮ ಮೊದಲನೇ ರಾಜ ಹುಲಿ. ಈ ರಾಜ ಹುಲಿ ಇಲ್ಲದೆ ಲೈಫೇ ಇಲ್ಲ. ಆಯ್ ಮಾಡ್ಬಿಡೋ ಮಗನ. ಏನವ ನಿನ್ನ ಹೆಸರು? ಹೇಳು. ವಿದು ಅನ್ನವ. ವಿದು. ಪಾಪ ಹೆಸರೇನು? ಪಾಪ ಹೆಸರೇನು? ಹೇಳ್ಬಿಡು. ಏನು ಪಾಪ ಹೆಸರು? ನಿನ್ನ ಹೆಸರೇನು? ವಿದ್ವತ್. ವಿದ್ವತ್ ಹೆಸರೇನು ನಿಂದು? ನಾನೇ. ಯಾಕೋ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಫ್ಯಾನ್. ನಾನೇ ಅಂತ ಇದನ್ನಾಗ್ಲೇ. ಇದೇ ನಮ್ಮ ಮೊದಲನೇ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಇರಲಿ. ಸ್ವೀಟ್ ಆಮೇಲೆ ತಿನ್ನುವ ಬಾ ಮಗಳೇ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮಕ್ಕಳ ಮೊದಲನೇ ರಕ್ಷಾಬಂಧನ. ಮಗಳಿಗೀಗ 8 ತಿಂಗಳು ನಡೀತಾ ಇದೆ. ಮಗನಿಗೆ ಬಂದು 2.25 ವರ್ಷ. ಮಗಳನ್ನ 1 ಇಯರ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಯಾವುದರಲ್ಲೂ ನಾನು DP ಹಾಕಿರಲಿಲ್ಲ. ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಮನೆಯವರೆಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನೋಡ್ತಾ ಇರೋ ಎಲ್ಲ ಸಬ್ಸ್ಕ್ರೈಬರ್ಸು, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನೋಡಿ ಮಕ್ಳಿಗೆ ಶುಭ ಹಾರೈಸಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗನೂ ಸರಿಯಾಗಿ ರಾಖಿ ಕಟ್ಟಿಸ್ಕೊತಿಲ್ಲ. ತಲಾಟೆ ನನ್ನ ಮಗ. ಎಲ್ಲಿ ಆಟ ಆಡಕ್ಕೆ ಬಿಡಲ್ವೋ ಅಂತ ಅರ್ಜೆಂಟಲ್ಲಿ ಕಟ್ಟಿಸ್ಕೊಂಡು ಓಡ್ಬಿಡೋಣ ಅಂತ ಅನ್ಸ್ಕೊತವನೆ. ಕೂತ್ಕೊತ ಇಲ್ಲ, ನಿಂತ್ಕೊತ ಇಲ್ಲ. ಅವ್ರ ತಂಗಿಗಂತೂ ಕಟ್ಟಕ್ಕೆ ಬರದೆ ಲಾಸ್ಟಲ್ಲಿ ಅವ್ರ ಮಮ್ಮಿನೇ ಇಟ್ಕೊಂಡು ರಾಖಿ ಕಟ್ತಾ ಇದ್ದಾಳೆ. ಮುಂಚೆನೇ ಪ್ಲ್ಯಾನಿಂಗ್ ಎಲ್ಲ ಆಗಿದ್ರೆ ಸ್ವೀಟ್ಸ್ ಎಲ್ಲ ತಂದು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅಲ್ಲಿರೋ ರವೆ ಉಂಡೆದಲ್ಲೇ ಜೈ ಅನ್ನಿಸ್ಬಿಟ್ಟಿದ್ದೀವಿ. ಇದು ನಮ್ಮ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ಚಾನಲ್ ಬಂದು ಎಲ್ಲ ಥರ ಕುಕ್ಕಿಂಗಿಂದ ಹಿಡಿದು ಟ್ರಾವೆಲಿಂಗಿಂದ ಹಿಡಿದು ಪ್ರತಿಯೊಂದು ಕಂಟೆಂಟ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯೂಸ್ಡ್ ಕಾರ್ ವೀಡಿಯೋಸು ಪ್ರತಿಯೊಂದನ್ನು ನಿಮ್ಮ ಮುಂದೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮಗೆಲ್ಲ ಈ ಥರ ರಾಖಿ ಕಟ್ಸ್ಕೊಳ್ಳೋ ಅಷ್ಟು ಯಾವುದು ಪುಣ್ಯನೇ ಇರಲಿಲ್ಲ. ಯಾಕಂದರೆ ನಾವು 4 ಜನ ಗಂಡ್ಮಕ್ಳು. ನಮ್ಮ ತಾಯಿಗೆ ಹೆಣ್ಣಾಗಲಿ ಅಂತ 4 ಜನ ಗಂಡ್ಮಕ್ಳೇ ಹುಟ್ಟಿದ್ದೀವಿ ನಾವು. 50 ವರ್ಷಕ್ಕೆ ನನ್ನ ಮಗಳೇ ನಮ್ಮ ತಂದೆ ಕಡೆ ಫ್ಯಾಮಿಲಿಲಿ ಹೆಣ್ಣು ಪಾಪು ಅಂತ ಆಗಿರೋದು. ಅದಕ್ಕೆ ಎಲ್ರಿಗೂ ಖುಷಿ, ಸಂಭ್ರಮ. ಅದರಲ್ಲೂ ನನಗಂತೂ ಸ್ವಲ್ಪ ಹೆಣ್ಮಕ್ಳ ಮೇಲೆ ಜಾಸ್ತಿ ಒಲವು. ಮಗಳು ಬೇಕು ಅಂತಲೇ ಸಿಗಂದು ಚೌಡೇಶ್ವರಿಗಾಗಲಿ, ಹೊರನಾಡು ಅನ್ನಪೂರ್ಣೇಶ್ವರಿಗೆ, ನನ್ನ ಫೇವ್ರೇಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆಲ್ಲ ಅರಕೆ ಕಟ್ಟಿ ಲಾಸ್ಟಲ್ಲಿ 4 ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿದ್ದಾಳೆ. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.